everyone, welcome back to the channel. In previous video we learned about meaning and problems of bar diagram. In this video we will learn about another concept, percentage bar diagram. ಈ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಒನ್ ಡೈಮೆನ್ಷನಲ್ ಬಾರ್ ಡಯಾಗ್ರಾಮ್, ಅದರ ಮೀನಿಂಗು, ಸಿಂಪಲ್ ಬಾರ್ ಡಯಾಗ್ರಾಮನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ನೋಡಿದ್ವಿ. ಆ್ಯಂಡ್ ಅದೇ ರೀತಿಯಲ್ಲಿ ಸಬ್ ಡಿವಿಷನ್ ಬಾರ್ ಡಯಾಗ್ರಾಮನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪರ್ಸಂಟೇಜ್ ಬಾರ್ ಡಯಾಗ್ರಾಮದ ಮೀನಿಂಗು, ಅದರ ಮೇಲಿರುವಂತಹ ಪ್ರಾಬ್ಲಮ್ಗಳನ್ನು ನೋಡೋಣಂತ. ಹಿಂದಿನ ವಿಡಿಯೋದ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಯಾರೆಲ್ಲ ಆ ವಿಡಿಯೋಗಳನ್ನು ನೋಡಿಲ್ಲ ಅವರು ಕೂಡ ನೋಡ್ರಿ, ಅಂದ್ರೆ ಕಾನ್ಸೆಪ್ಟ್ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಪರ್ಸಂಟೇಜ್ ಬಾರ್ ಡಯಾಗ್ರಾಮ್ ಆದಮೇಲೆ ಇನ್ನೊಂದು ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಇದೆ, ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ. ಪರ್ಸಂಟೇಜ್ ಬಾರ್ ಡಯಾಗ್ರಾಮ್ ಮೀನಿಂಗು: ಈ ಪರ್ಸಂಟೇಜ್ ಬಾರ್ ಡಯಾಗ್ರಾಮ್ ಈಸ್ ಎ ಟೈಪ್ ಆಫ್ ಒನ್ ಡೈಮೆನ್ಷನಲ್ subdivided bar diagram in which each bar represents 100 and divided into parts showing the percentage composition of the total. Percentage bar diagram is also one type of a subdivided ಅಥವಾ ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ ಅಂತ ಹಿಂದೆ ನೋಡಿದ್ವಿ. ಅದೇ ರೀತಿಯಲ್ಲಿ ಪ್ರಿಪೇರ್ ಮಾಡುವಂತಹ ಒಂದು ಬಾರ್ ಡಯಾಗ್ರಾಮ್ ಆಗಿರ್ತೈತಿ. ಅಲ್ಲಿ ಏನು ಮಾಡಿರ್ತೀರಿ ಅಂತಂದ್ರೆ, ನೀವು ಟೋಟಲ್ಲಿಗೆ ಬಾರನ್ನು ರೀಪ್ರೆಸೆಂಟ್ ಮಾಡಿರ್ತೀರಿ. ಬಟ್ ಇಲ್ಲೇನು ಅಂತಂದರೆ, ಈಚ್ ಒಂದು ಬಾರು 100%ಗೆ ನಾವೇನು ಮಾಡ್ತೀವಿ, ಈಕ್ವಲ್ ಆಗಿ ಎಲ್ಲ ಬಾರ್ಗಳು ಕೊಟ್ಟಿರೋದು 100%ಗೆ ಈಕ್ವಲ್ ಆಗಿನೇ ಇರ್ತಾವೆ. ಆದರೆ ಅದರಲ್ಲಿರುವಂತಹ ಕಾಂಪೋನೆಂಟ್ಸ್ಗಳು ಏನಿರ್ತಾವೆ ಅವುಗಳು ಸಬ್ ಡಿವೈಡ್ ಆಗಿರ್ತಾವೆ. ಸಬ್ ಡಿವೈಡ್ ಮಾಡಿ ನಾವು ಪ್ರಿಪೇರ್ ಮಾಡ್ತೀವಿ. ಈ ಒಂದು ಪ್ರಾಬ್ಲಮನ್ನು ಬಿಡಿಸುವಾಗ ನಿಮಗೊಂದು ಫಾರ್ಮುಲಾ ಬೇಕಾಗ್ತೈತಿ. ಆ ಫಾರ್ಮುಲಾ ಏನು ಅಂತಂದ್ರೆ, ಪರ್ಸಂಟೇಜ್ ಕ್ಯಾಲ್ಕುಲೇಟ್ ಮಾಡೋ ಸಲುವಾಗಿ ಪರ್ಸಂಟೇಜ್ ಈಸ್ ಈಕ್ವಲ್ ಟು ಈಚ್ ವ್ಯಾಲ್ಯೂ ಇಂಟು 100 ಡಿವೈಡೆಡ್ ಬೈ ಟೋಟಲ್. ಈ ಫಾರ್ಮುಲಾವನ್ನು ಸ್ವಲ್ಪ ನೀವೇನು ಮಾಡಿರಿ, ನೆನಪಿಟ್ಕೊಂಡಿರ್ರಿ. ಈಚ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ಇಂಟು 100 ಮಾಡಿ ಪರ್ಸಂಟೇಜು ಈಚ್ ಕಾಂಪೋನೆಂಟಿಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ದೆನ್ ಇದರ ಮೇಲೆ ಒಂದು ಪ್ರಾಬ್ಲಮನ್ನು ನಾವು ನೋಡೋಣಂತ. KUDಯಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆಯನ್ನು ನಾವು ನೋಡೋದಾದರೆ, represent the following data by percentage bar diagram. ಎಕ್ಸ್ಪೆಂಡಿಚರ್ ಆನ್ ಅಂತ ಕೊಟ್ಟಿದ್ದಾರೆ. ಯಾವುದಕ್ಕೆ ಎಕ್ಸ್ಪೆಂಡಿಚರ್ ಮಾಡ್ಯಾರ ಅಂಥೇಳಿ ಎಕ್ಸ್ಪೆಂಡಿಚರ್ ಇನ್ ರುಪೀಸನ್ನು ಮೆನ್ಷನ್ ಮಾಡಿದಾರ. ಇಷ್ಟು ಬೇಸ್ ಮೇಲೆ ನೀವು ಒಂದು ಪರ್ಸಂಟೇಜ್ ಬಾರ್ ಡಯಾಗ್ರಾಮನ್ನು ಹಾಕಬೇಕಾಗತ್ತೆ. ಫಸ್ಟ್ಲಿ ಕೊಟ್ಟಿರೋ ಡಾಟಾನ ಬರ್ಕೋತೀವಿ. ಎಕ್ಸ್ಪೆಂಡಿಚರು ಮತ್ತು ರುಪೀಸ್, ಇವುಗಳನ್ನು ರುಪೀಸನ್ನು ನೀವು ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದರೆ ಇಲ್ಲಿ 1000 ಆಗ್ತೈತಿ. ಇದಾದಮೇಲೆ ಫಾರ್ಮುಲಾ ಬರೀರಿ. ಪರ್ಸಂಟೇಜ್ ಇಸ್ ಈಕ್ವಲ್ ಟು ಈಚ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ಇಂಟು 100. ದೆನ್ ಇಲ್ಲಿ ನಾವು ಎಕ್ಸ್ಪೆಂಡಿಚರ್ ಆನ್ ಏನಿದೆಯಲ್ಲ, ಇದು ಪ್ರತಿಯೊಂದಕ್ಕೂ ಕೂಡ ಎಷ್ಟು ಪರ್ಸಂಟೇಜ್ ಆಗ್ತೈತಿ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಫುಡ್ ಈಸ್ ಈಕ್ವಲ್ ಟು ಪರ್ಸಂಟೇಜ್ ಈಸ್ ಈಕ್ವಲ್ ಟು ಇದ್ರದ್ದು ವ್ಯಾಲ್ಯೂ ಎಷ್ಟು 200 ಐತಿ. 200 ಇಂಟು 100 ತೊಗೊಂಡ್ವಿ, ಡಿವೈಡೆಡ್ ಬೈ ಟೋಟಲ್ ಎಷ್ಟು ಅನ್ನೋದನ್ನು ಬರ್ಕೋಬೇಕು. ಎಷ್ಟು 1000 ಕ್ಯಾಲ್ಕುಲೇಟ್ ಮಾಡಿದರೆ ಪರ್ಸಂಟೇಜ್ 20 ಬರುತ್ತೆ. ಸಿಮ್ಲರ್ಲಿ ಕ್ಲಾತು ಕೂಡ 200 ಇರೋದ್ರಿಂದ ಅದರದ್ದು ಕೂಡ ಎಷ್ಟು ಬರುತ್ತೆ ರೀ, 20% ಬರ್ತೈತಿ. ದೆನ್ ರೆಂಟದ್ದು ಕೂಡ ನೀವು ಇಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕು. 150 ಇಂಟು 100 ಡಿವೈಡೆಡ್ ಬೈ 1000, 15%. ಇದೇ ರೀತಿಯಲ್ಲಿ ಎಜುಕೇಷನು ಮತ್ತು ಸೇವಿಂಗ್ಸಿದ್ದು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಪರ್ಸಂಟೇಜ್ ಕ್ಯಾಲ್ಕುಲೇಟ್ ಮಾಡಿದರೆ ಟೋಟಲ್ ಮತ್ತು ಪರ್ಸಂಟೇಜ್ ಎಷ್ಟು ಇರುತ್ತೆ ಅಂತಂದ್ರೆ 100 ಆಗತ್ತೆ. 100 ಆಗಬೇಕದು. 100ಕ್ಕಿಂತ ಹೆಚ್ಚಿಗೆ ಅಥವಾ ಕಡಿಮೆ ಆದರೆ ರಾಂಗು ಅಂತ ನೀವು ಮಾಡಿರೋದು ಅಂತ ಅಂಡರ್ಸ್ಟುಡ್. ಇದನ್ನು ನಾವೇನು ಮಾಡಬೇಕು ಅಂದ್ರೆ ಗ್ರಾಫಿಕಲ್ ರಿಪ್ರೆಸೆಂಟ್ ಮಾಡಬೇಕು. ಈ ಒಂದು ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ ಒಳಗೆ ಏನು ಮಾಡಿರ್ತಿದ್ರಿ, ಕೊಟ್ಟಿರುವಂತಹ ವ್ಯಾಲ್ಯೂಗೆ ಬಾರನ್ನು ಹಾಕ್ತಿದ್ರಿ. ಅಂದ್ರೆ ಅರ್ಥ, ಬಾರ್ ಹಾಕಿದ್ರೆ 1000ಗೆ ನೀವು ರಿಪ್ರೆಸೆಂಟ್ ಮಾಡಿ ಈ 1000ಗೆ ಡಿವಿಷನ್ ಮಾಡ್ತಿದ್ರಿ. ಇಲ್ಲಿ ಹಾಗಲ್ಲ, ಇದನ್ನು 100ಗೆ ರೀಪ್ರೆಸೆಂಟ್ ಮಾಡಬೇಕು. 100ಗೆ ರೀಪ್ರೆಸೆಂಟ್ ಮಾಡಬೇಕು. ಕೊಟ್ಟಿರೋದನ್ನು ಈ ಕಾಲಮ್ ಏನು ನೀವು ಅಗಳು ಹಾಕಿದ್ರಿ ಅದಕ್ಕೆ ನಾವು ಫಸ್ಟ್ ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ಅವೆಲ್ಲವೂ ಪರ್ಸಂಟೇಜ್ಗಳನ್ನು ಬರ್ಕೋಬೇಕು. ಪರ್ಸಂಟೇಜ್ಗಳನ್ನು ಬರ್ಕೊಂಡ್ಮೇಲೆ ನೆಕ್ಸ್ಟ್ ಇನ್ನೊಂದು ಕಾಲಮನ್ನು ಆ್ಯಡ್ ಮಾಡಬೇಕು, ಕ್ಯುಮುಲೇಟಿವ್ ಪರ್ಸಂಟೇಜ್ ಅಂಥೇಳಿ. ಇಲ್ಲಿ ಏನಾಗ್ತೈತಿ ಅಂತಂದ್ರೆ ಫಸ್ಟ್ 120
ಇಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟು 20 ಬರಿತೀರಿ. 20 ಆದಮೇಲೆ ಇಲ್ಲೇನು ಅಂತಂದ್ರೆ ನೆಕ್ಸ್ಟ್ 20 ಪ್ಲಸ್ 20 ಎಷ್ಟಾಗತ್ತೆ ರೀ? 40. ಎರಡನೇದರಲ್ಲಿ ನೀವು 40 ಅಂತ ಬರಿತೀರಿ. ದೆನ್ ಅದೇ ರೀತಿಯಲ್ಲಿ 40 ಪ್ಲಸ್ 15 85 ಆ್ಯಂಡ್ ಲಾಸ್ಟ್ ಒನ್ 85 ಪ್ಲಸ್ 15 100. ಇದನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಇಷ್ಟ ಆದಮೇಲೆ ಇವುಗಳನ್ನು ನಾವು ಗ್ರಾಫಿಕಲಿ ರೀಪ್ರೆಸೆಂಟ್ ಮಾಡಬೇಕು. ಇಲ್ಲಿ ಗ್ರಾಫಿಕಲಿ ರೀಪ್ರೆಸೆಂಟ್ ಮಾಡಿ ನೋಡ್ರಿ. ಒನ್ ಸೈಡ್ ಪರ್ಸಂಟೇಜನ್ನು ಮೆನ್ಷನ್ ಮಾಡೇವಿ, ಅನದರ್ ಸೈಡ್ ಎಕ್ಸ್ಪೆಂಡಿಚರ್ ಮೆನ್ಷನ್ ಮಾಡೇವಿ. ಫುಡ್ದು 20% ಬಂದಿತ್ತು, ಹಾಗಾಗಿ 20ಗೆ ಕ್ಲೋಸ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ಇರೋದೇನು ಅಂತಂದ್ರೆ 40ಗೆ ಕ್ಲೋಸ್ ಮಾಡಬೇಕು. 40ದು ಕಂಪ್ಲೀಟ್ ಆತಂದ್ರೆ ಅನದರ್ ಒನ್ ಕಂಪ್ಲೀಟ್ ಆಗ್ತೈತಿ, ಎರಡನೇದ್ದು. ಅದಾದಮೇಲೆ 55ಗೆ ಒಂದು ಹಾಕಿದ್ವಿ, ಡಿವೈಡ್ ಮಾಡಿದ್ವಿ, ಆ್ಯಂಡ್ 85 ಲಾಸ್ಟ್ ಉಳಿದಿರೋದು ಏನಾಗುತ್ತೆ ಸೇವಿಂಗ್ಸ್ ಆಗಿರ್ತೈತಿ. ಅದನ್ನು ಇಲ್ಲಿ ನಾವು ಯಾವ್ಯಾವ ಕಲರ್ಗೆ ಏನು ಅಂತ ಹೇಳಿ ರೀಪ್ರೆಸೆಂಟ್ ಮಾಡೀವಿ. ನೀವು ಎಕ್ಸಾಮಿನೇಷನ್ದೊಳಗೆ ಇದನ್ನು ಪ್ರಿಪೇರ್ ಮಾಡಿದ್ರೆ ಏನು ಮಾಡಬೇಕು, ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಒಳಗೆ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ನೋಡ್ರಿ. ಈ ರೀತಿಯಲ್ಲಿ ನಿಮ್ಮ ಒಂದು ಪರ್ಸಂಟೇಜ್ ಬಾರ್ ಡಯಾಗ್ರಾಮ್ ಈ ರೀತಿ ರೀಪ್ರೆಸೆಂಟ್ ಆಗತ್ತೆ. ಇಷ್ಟು ಮಾಡಿದ್ರೆ ನಿಮ್ಮ ಒಂದು ಪರ್ಸಂಟೇಜ್ ಬಾರ್ ಡಯಾಗ್ರಾಮ್ ಕಂಪ್ಲೀಟ್ ಆದಂಗೆ. Another problem, represent the following data by percentage bar diagram. Number of students ಕಾಲೇಜ್ ಎ ಮತ್ತು ಕಾಲೇಜ್ ಬಿ ಅನ್ನು ಕೊಟ್ಟಿದ್ದಾರೆ. ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಅಗ್ರಿಕಲ್ಚರಲ್ ಟೋಟಲ್ಲು ಅವರೇ ಕೂಡ ಮೆನ್ಷನ್ ಮಾಡ್ಯಾರ. ಒಂದು ವೇಳೆ ಟೋಟಲ್ ಕೊಟ್ಟಿಲ್ಲ ಅಂತಂದ್ರೆ ನೀವು ಟೋಟಲ್ ಮಾಡಿ ತಗೋಬೇಕಾಗತ್ತೆ. ಇದಾದಮೇಲೆ ನಾವು ಫಸ್ಟ್ ಹಿಂದಿಂದ ಕ್ವಶನ್ ಒಳಗೆ ಏನಾಗಿತ್ತು ಅಂತಂದ್ರೆ ಒಂದೇ ಇತ್ತಲ್ಲೇ ಎಕ್ಸ್ಪೆಂಡಿಚರ್ ಆನ್ ಅಂಥೇಳಿ ಒಬ್ಬ ವ್ಯಕ್ತಿದ ಮಾತ್ರ ಕೊಟ್ಟಿದ್ರು. ಇಲ್ಲಿ ಕೂಡ ಏನು 2 ಕಾಲೇಜಿದ್ದು ಕೊಟ್ಟಾರ ಅಂತಂದ್ರೆ 2 ಪರ್ಸಂಟೇಜ್ ಬಾರ್ ಡಯಾಗ್ರಾಮ್ಗಳನ್ನು ಈ ಒಂದು ಪ್ರಾಬ್ಲಮ್ ಒಳಗೆ ನೀವು ಡ್ರಾ ಮಾಡಬೇಕು. ಇಲ್ಲಿ ನಾವು ಫಸ್ಟ್ ಪರ್ಸಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಪರ್ಸಂಟೇಜ್ ಫಾರ್ಮುಲಾವನ್ನು ಯೂಸ್ ಮಾಡಿ ಏದು ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಫಸ್ಟ್ ಒನ್ ಏದು 1200 ಟೋಟಲ್ 3000 ಇಂಟು 100 ಹಾಕಿದ್ರೆ 40%, ಸೈನ್ಸದು 26.6%, ಕಾಮರ್ಸ್ 20%, ಅಗ್ರಿಕಲ್ಚರಲ್ 13.4%. ಸಿಮಿಲರ್ಲಿ ಕಾಲೇಜ್ ಬಿದ್ದು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಕಾಲೇಜ್ ಬಿದ್ದು 750 ಡಿವೈಡೆಡ್ ಬೈ 2000 ಇಂಟು 100. ಆರ್ಟ್ಸ್ ಒಳಗೆ ಸೈನ್ಸ್ ಒಳಗೆ 500 ಡಿವೈಡೆಡ್ ಬೈ 2000 ಇಂಟು 100 25%. ಕಾಮರ್ಸ್ ಸಿಮಿಲರ್ಲಿ ಅಗ್ರಿಕಲ್ಚರಲ್ ಹಾಕಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಿ. ಇಷ್ಟ ಆದಮೇಲೆ ಇವುಗಳನ್ನು ಒಂದು ಟೇಬಲ್ ಒಳಗೆ ಇದೆಲ್ಲವೂ ಕೂಡ ವರ್ಕಿಂಗ್ ನೋಟ್ ಇದೆ. ವರ್ಕಿಂಗ್ ನೋಟ್ ಪ್ರಿಪೇರ್ ಮಾಡಿದ ಮೇಲೆ ಟೇಬಲ್ ಒಳಗೆ ನೀವು ಇದನ್ನು ಡಿಸ್ಪ್ಲೇ ಮಾಡ್ತೀರಿ. ಸಿಮಿಲರ್ಲಿ ಹಿಂದೆ ಏನು ಒಂದು ಸಿಂಗಲ್ ಬಾರ್ ಡಯಾಗ್ರಾಮ್ ಹಾಕಿದಾಗ ಕೊಟ್ಟಿದ್ವೋ ನಂಬರ್ ಆಫ್ ಸ್ಟೂಡೆಂಟ್ಸು, ಪರ್ಸಂಟೇಜ್, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಪರ್ಸಂಟೇಜು ಕಾಲೇಜ್ ಎದ್ದು, ಸಿಮಿಲರ್ಲಿ ಕಾಲೇಜ್ ಬಿದ್ದು ಕೂಡ ಅದೇ ರೀತಿಯಲ್ಲಿ ಬರಿತೀರಿ. ಇಷ್ಟಾದಮೇಲೆ ಇವುಗಳನ್ನು ಡಯಾಗ್ರಾಮ್ ಒಳಗೆ ರೀಪ್ರೆಸೆಂಟ್ ನೀವು ಮಾಡಬೇಕಾಗತ್ತೆ. ಡಯಾಗ್ರಾಮ್ ಒಳಗೆ ರೀಪ್ರೆಸೆಂಟ್ ಮಾಡಿದ್ರೆ ಯಾವ ರೀತಿ ಇದು ಬರುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನಾವು ಏನು ತೊಗೊಂಡಿವಿ ಅಂತಂದ್ರೆ ಕೆಳಗಡೆ ಕಾಲೇಜನ್ನು ಮೆನ್ಷನ್ ಮಾಡೇವಿ. ಕಾಲೇಜ್ದಲ್ಲಿ ಎ ಮತ್ತು ಬಿ ಇದ್ದ 2 ಸಪ್ರೇಟ್ ಬಾರ್ ಹಾಕಬೇಕು. 2 ಬಾರ್ಗಳು ಕೂಡ 100ಕ್ಕೆ ಕ್ಲೋಸ್ ಆಗ್ತಾವು. ದೆನ್ ಇದಾದಮೇಲೆ ಸಬ್ ಡಿವೈಡ್ ಮಾಡಬೇಕು. ಸಬ್ ಡಿವೈಡ್ ಮಾಡುವಾಗ ಏನು ತೊಗೋಬೇಕು, ಈ ವ್ಯಾಲ್ಯೂಗಳನ್ನು ತೊಗೊಂಡು ಸಬ್ ಡಿವೈಡ್ ಮಾಡಬೇಕು. ಫಸ್ಟ್ KUD 2018ಕ್ಕೆ ಕೇಳಿರುವಂಥ ಪ್ರಶ್ನೆ, ರೀಪ್ರೆಸೆಂಟ್ ದ ಫಾಲೋಯಿಂಗ್ ಡಾಟಾ ಬೈ ಪರ್ಸಂಟೇಜ್ ಬಾರ್ ಡಯಾಗ್ರಾಮ್. ಇಲ್ಲೇನು ಕೊಟ್ಟಿದ್ದಾರೆ, ಐಟಮ್ ಆಫ್ ಎಕ್ಸ್ಪೆಂಡಿಚರು ಯಾವ್ಯಾವುದಕ್ಕೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಫುಡ್, ಕ್ಲಾತ್, ಎಜುಕೇಷನ್, ರೆಂಟ್, ಫ್ಯೂಲ್ ಆ್ಯಂಡ್ ಅದರ್ಸ್, ಫ್ಯಾಮ್ಲಿ ಎ ಮತ್ತು ಫ್ಯಾಮ್ಲಿ ಬಿ. ಇಲ್ಲಿಯೂ ಕೂಡ ನೀವೇನು ಮಾಡಬೇಕಾಗತ್ತೆ, 2 ಬಾರ್ ಡಯಾಗ್ರಾಮ್ಗಳನ್ನು ಹಾಕಬೇಕಾಗತ್ತೆ. ಒಂದು ಫ್ಯಾಮ್ಲಿ ಎಗೆ ಮತ್ತು ಫ್ಯಾಮ್ಲಿ ಬಿಗೆ. ಟೋಟಲ್ 100ಕ್ಕೆ 2 ಬಾರ್ ಡಯಾಗ್ರಾಮ್ಗಳು ಏನಾಗ್ತಾವೆ, ಕ್ಲೋಸ್ ಆಗಿರ್ತಾವೆ. ಆದರೆ ಪರ್ಸಂಟೇಜ್ಗಳು ಬೇರೆ ಬೇರೆ ಆಗ್ತಾವೆ. ಪರ್ಸಂಟೇಜನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಲ್ಟಿಪಲ್ ಬಾರ್ ಡಯಾಗ್ರಾಮನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನೋಡೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.